ಶನಿ ಗ್ರಹದ ಕುರಿತಂತೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನೋದರ ಬಗ್ಗೆ, ಜೊತೆಗೆ ಯಾರ್ಯಾರು ಎಚ್ಚರದಿಂದ ಇರಬೇಕು ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು. ಮೊದಲ 4 ರಾಶಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ 4 ರಾಶಿಗಳಿದೆ ಶನಿ ಕಾಡುವಂತಹ ರಾಶಿ. ಯಾವ್ಯಾವುದು ಶಾಸ್ತ್ರಿಗಳೇ? ಮತ್ತೆ ವೃಶ್ಚಿಕಕ್ಕೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಹೋಗ್ತಾನೆ. ಹೀಗಾಗಿ ನೋಡಿ, ಬುದ್ಧಿ ಸ್ಥಾನ ಅದು. ಹೀಗಾಗಿ ಆಲೋಚನಾ ಶಕ್ತಿಯನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ತುಂಬ ಸಭೆಗಳಲ್ಲಿ ತುಂಬ ಮೀಟಿಂಗ್ಗಳಾಗುತ್ತಲ್ಲ, ಅಂತಹ ನೀವು ಪೊಸಿಷನಲ್ಲಿದ್ದಾಗ ಅಲ್ಲಿ ನೀವು ತಪ್ಪಾದ ನಿರ್ಣಯ ತಗೊಳ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಥವಾ ನಿಮ್ಮ ಮನೆಯಲ್ಲೇ ಯಾವುದೋ ಒಂದು ಡಿಸ್ಕಷನ್ ಮಾಡ್ತಾ ಇರುವಾಗ ನೀವು ಯಾವುದೋ ಒಂದು ಸಲಹೆ ಕೊಡ್ತೀರ, ಅದು ಕೈಗೂಡೋದಿಲ್ಲ. ಆ ರೀತಿಯ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ಬುದ್ಧಿ ಚಂಚಲವಾಗುತ್ತೆ. ಓದೋದನ್ನು ಬಿಟ್ಟು ಬೇರೆ ಎಲ್ಲ ಆಕರ್ಷಣೆಗಳಾಗೋ ಸಾಧ್ಯತೆ, ಬುದ್ಧಿ ಚಂಚಲತೆ ಅಂತಾರಲ್ಲ, ಅದು ಅತಿಯಾಗೋ ಸಾಧ್ಯತೆ. ರಾಹು ಬೇರೆ ಜೊತೆಗಿದ್ದಾನಲ್ಲಿ. ಈ ಕಾರಣದಿಂದಾಗಿ ಅವೆರಡನ್ನು ಸೇರ್ಕೊಂಡ್ಬಿಡುತ್ತೆ ಅದು ಶನಿ ಜೊತೆಗೆ. ಈ ಕಾರಣ ನಿಮಗೆ ಸ್ವಲ್ಪ ಬುದ್ಧಿ ಕಂಟ್ರೋಲಲ್ಲಿ ಇಟ್ಕೋಬೇಕು. ಇದಕ್ಕೆ ಆಂಜನೇಯನ ಪ್ರಾರ್ಥನೆ ಮಾಡ್ಕೋಬೇಕು ನೀವು ಪ್ರತಿ ದಿವಸ. ಜೊತೆಗೆ ಉದರ ಬಾಧೆಗಳು, ಹೊಟ್ಟೆ ಸಂಬಂಧಿ ಒಂದು ಕಿರಿಕಿರಿ ಆಗುತ್ತೆ ಅಂದರೆ ಅದು ನೀವು ಹಾಗೆ ಅದು ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ತಾಯಿ ಮಕ್ಕಳಲ್ಲಿ ಒಂದು ಕಲಹಗಳ ಒಂದು ಸಾಧ್ಯತೆಗಳು ಸೇರೋದೇ ಇಲ್ಲ. ಎಷ್ಟೋ ಜನ ಹಾಗಾಗುತ್ತೆ. ಆ ರೀತಿಯ ಒಂದು ಇದು ಜಾಸ್ತಿ ಉಲ್ಬಣ ಆಗ್ತಕ್ಕಂಥದ್ದು. ಕಂಡ್ರೆ ಆಗೋದಿಲ್ಲ, ಫೋನ್ ಮಾಡೋರಾಗಲ್ಲ ಅವರು ಅಂದರೆ ಆ ಥರದ್ದು ಒಂದು ಸಂದರ್ಭ ಏರ್ಪಾಡಾಗುವ ಸಾಧ್ಯತೆ ಇರುತ್ತದೆ. ಸ್ವಲ್ಪ ಹುಷಾರು. ಅದು ಪಂಚಮ ಶನಿ. ಈ ಸಂದರ್ಭದಲ್ಲಿ ಯಾರಾದರೂ ಹುಟ್ಟಿದ್ರೆ ಅವ್ರಿಗೆ ಪಂಚಮ ಶನೇಶ್ವರ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದರಿಂದ ಒಳ್ಳೆಯ ಅನುಕೂಲ ಉಂಟಾಗುತ್ತೆ. ಅದು ಬಹಳ ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ಗಮನಿಸಬೇಕಾದ ಅಂಶಗಳು. ಇನ್ನು ನಂತರದಲ್ಲಿ ಅರ್ಧಾಷ್ಟಮ ಶನಿ ಧನು ರಾಶಿಯವರಿಗೆ ಬರುತ್ತದೆ. ಅರ್ಧಾಷ್ಟಮ ಶನಿ ಅಂತಂದರೆ ಅದು ಕೂಡ ನಮಗೆ ಒಂದು ರೀತಿಯ ಎಲ್ಲ ಸುಖಹೀನತೆ ಮಾಡುತ್ತೆ. ಸುಖಸ್ಥಾನ ಅದು. ಹೀಗಾಗಿ ನಾವು ಸುಖವಾಗಿರೋದು ಎಲ್ಲಪ್ಪ ಅಂದರೆ ಒಂದು ಮನೆ ತೊಗೊಂಡಾಗ ಅಥವಾ ಒಂದು ವಾಹನ, ಈ ಲೌಕಿಕ ಸುಖ ಅಂತೀವಲ್ಲ, ಈ ರೀತಿಯಲ್ಲಿ ಅವುಗಳು ಸಾಧ್ಯ ಆಗಲ್ಲ. ಕಾರ್ ತೊಗೋಬೇಕು ಅಂತಿರ್ತೀರ, ಅಥವಾ ಇನ್ಯಾವುದೋ ಒಂದು ಬೈಕ್ ತೊಗೋಬೇಕು, ಏನು ಸಣ್ಣದರಿಂದ ಹಿಡಿದು ದೊಡ್ಡದ್ರವರೆಗೆ ಅದು ಆಗೋದು, ಕೈಗೂಡೋದೇ ಇಲ್ಲ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಅಥವಾ ಮನೆ ರಿಪೇರಿ ಮತ್ತು ಡ್ರೈನೇಜ್, ಶನಿಶ್ಚರ ಇವುಗಳಿಗೆ ಅಧಿಪತಿ. ಏನೋ ರಿಪೇರಿ ಕೆಲಸಗಳು ಅಥವಾ ಇನ್ನೇನೋ, ಎಷ್ಟು ಸಲ ರಿಪೇರಿ ಮಾಡಿಸೋದಪ್ಪ, ಮನೆ ರಿಪೇರಿ ಮಾಡಿಸೋದ್ರಲ್ಲೇ ಹೋಯಿತು, ಒಂದು ಮನೆ ಕಟ್ಟುವಷ್ಟು ರಿಪೇರಿಯಲ್ಲಿ ಹೋಯಿತು ಅಂತ ಆ ರೀತಿಯ ಒಂದು ತೊಡಕುಗಳು ಉಂಟಾಗಬಹುದು. ತಾಯಿಯ ವಿಚಾರದಲ್ಲೂ ಕೂಡ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿಬಿಡಬಹುದು. ಪ್ರಯಾಣದಲ್ಲಿ ತುಂಬ ಹುಷಾರಾಗಿರಬೇಕು ಧನುರಾಶಿಯವರು. ನೀವು ತುಂಬ ಅಪಘಾತಗಳು, ಆಕ್ಸಿಡೆಂಟ್ಸ್ ಈ ಥರದ್ದು ಅಂತೀವಲ್ಲ, ಆ ರೀತಿಯ ಎಚ್ಚರಿಕೆ, ನಿಧಾನಕ್ಕೆ ಹೋದ್ರಾಯಿತು. ಅದರ ವಶ ಎಳೆದುಬಿಡುತ್ತೆ, ಪ್ರೇರಣೆ ಎಕ್ಸ್ಲೇಟರ್ ಬಿಡೋದೇ ಇಲ್ಲ, ಹಾಗಾಗತ್ತೆ ಕಾರಣ. ಹಾಗಾಗಿ ಶನೈಶ್ಚರನ ಎಚ್ಚರ ಏನಪ್ಪ ಅಂದರೆ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ, ದಯವಿಟ್ಟು ಎಚ್ಚರವಾಗಿರಿ. ಮತ್ತು ನೀರಿನ ಸಮೀಪದಲ್ಲಿ ಕೆಲಸ ಮಾಡೋದು, ಜಲಕಂಟಕಗಳು ಅಂತೀವಲ್ಲ, ಆ ರೀತಿಯಲ್ಲಿ ಮತ್ಸ್ಯೋದ್ಯಮದಲ್ಲಿ ಇರ್ತಕ್ಕಂಥವ್ರು, ಸಮುದ್ರ ತೀರಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ನದಿ ತೀರಗಳಲ್ಲಿ ಇರ್ತಕ್ಕಂಥವ್ರು, ನೀರನ್ನೇ ಆಶ್ರಯಿಸಿರ್ತಕ್ಕಂಥವ್ರು, ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರು ಎಲ್ಲರೂ ನೀರೇ ಕಂಟಕ ಆಗಿಬಿಡ್ಬೋದು, ಜಲಕಂಟಕ ಅಂತೀವಲ್ಲ, ಆ ರೀತಿಯಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಇವುಗಳ ಎಚ್ಚರಿಕೆ ತಗೋಬೇಕಾಗುತ್ತೆ. ಮತ್ತು ಶ್ವಾಸಕೋಶ, ಅದು ಹೃದಯ ಸ್ಥಾನ. ಹೀಗಾಗಿ ಕೆಮ್ಮು, ಕಫ, ದಮ್ಮು ಈ ರೀತಿಯ ಒಂದು ತೊಂದರೆಗಳು, ದುಶ್ಚಟಗಳಿಗೆ ಬಲಿಯಾಗಬೇಡಿ. ಇಲ್ಲಿ ರಾಹು ಇದ್ದಾನೆ, ಅದು ಸೆಳವು, ಬೇಡದ ಏನು ಆಕರ್ಷಣೆಗಳಿಗೆ ತುತ್ತಾಗಿಬಿಡ್ತೀರಾ ಅಂಥದ್ದನ್ನು ಸೂಚಿಸ್ತಾ ಇದ್ದಾನೆ. ಹೀಗಾಗಿ ಇವುಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಇದಾದ ನಂತರ ನಾವು ಗಮನಿಸೋದು ಕುಂಭರಾಶಿ ದ್ವಿತೀಯದಲ್ಲಿರ್ತಾನೆ. ಹೀಗಾಗಿ ದ್ವಿತೀಯ ಸ್ಥಾನ ಅದು ಕುಟುಂಬ ಸ್ಥಾನ, ವಾಕ್ ಸ್ಥಾನ ಮತ್ತು ಹಣಕಾಸಿನ ಸ್ಥಾನ. ಹೀಗಾಗಿ ಈ ಎಲ್ಲದರಲ್ಲಿ ತೊಡಕಾಗಬಹುದು. ಒಂದು ಮಾತು ಎಂಥ ಪ್ರಮಾದ ಮಾಡಿಬಿಡ್ತಪ್ಪ, ಒಂದು ಸಣ್ಣ ಮಾತು ಆ ರೀತಿ ಆಗಬಹುದು. ಅಥವಾ ಹಣ ಹೇಗೆ ಖರ್ಚಾಗುತ್ತೆ ಅಂತಂದರೆ ಅದೇ ಕಣ್ಣಲ್ಲಿ ಮತ್ತೆ ನೀರು ಹೀಗೆ ಒರೆಸ್ಕೋಬೇಕು, ಆ ರೀತಿಯಲ್ಲಿ ಅವನು ಖರ್ಚು ಮಾಡೋ ಸಾಧ್ಯತೆ. ಮತ್ತು ಹಲ್ಲಿನ ಬಾಧೆ ಉಂಟು ಮಾಡಬಹುದು, ಕಣ್ಣಿನ ಬಾಧೆ ಉಂಟು ಮಾಡಬಹುದು. ಇವುಗಳ ಜಾಸ್ತಿ. ಮತ್ತು ವಿದ್ಯಾರ್ಥಿಗಳಿಗೆ ಆಲಸ್ಯ ಅಂದರೆ ಮಹಾಲಸ್ಯ. ಓದೋಕ್ಕೆ ಆಸಕ್ತಿ, ತಲೆ ಚಚ್ಕೋಬೇಕು ತಂದೆ ತಾಯಿ, ಹಾಗಾಗ್ಬಿಡುತ್ತೆ. ಏನು ಮಾಡಲಿಪ್ಪ ಇವನ್ನ ಓದಿಸೋಕ್ಕೆ ಅಂತ, ಆ ರೀತಿಯ ಒಂದು ತೊಂದರೆ ಆಗುತ್ತೆ. ಆಂಜನೇಯನ ಪ್ರಾರ್ಥನೆ ವಿದ್ಯಾರ್ಥಿಗಳು ತಪ್ಪದೇ ನೋಡಿ, ಆಂಜನೇಯನ ಶ್ರದ್ಧೆ ಇಟ್ಕೊಂಡ್ಬಿಟ್ರೆ, ಅವನಲ್ಲಿ ಪ್ರಾರ್ಥನೆ ಮಾಡಿಬಿಟ್ರೆ ನೋಡಿ, ಅದೇ ಹೇಳಿದ್ನಲ್ಲ, ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆಗಲ್ಲ ಅಂತಲ್ಲ, ಆಲಸ್ಯ ಇರ್ತದೆ, ಕನಿಷ್ಠ ಓದು ಒಂದು ಮನಸ್ಸು ಉಂಟಾಗುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಶ್ರದ್ಧೆಯಿಂದ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಆಂಜನೇಯನಿಗೆ ಜೇನಿನ ಅಭಿಷೇಕ ಮಾಡಿಸಿ, ಸ್ವಲ್ಪ ಪ್ರಸಾದ ತಗೊಳ್ಳಿ. ಪ್ರಸಾದ ತಗೊಳ್ತೀರಲ್ಲ, ಅದರಲ್ಲೇ ಇರೋದು ನಿಮಗೆ ಶಕ್ತಿ. ಅದು ನಿಮಗೆ ಅನ್ನ ಸ್ವೀಕರಿಸಿದ್ರೆ, ನೀವು ನೈವೇದ್ಯ ಅಂತ ಮಾಡಿಸಿರ್ತೀರ, ಆ ನೈವೇದ್ಯ ಸ್ವೀಕರಿಸಿದರೆ
ಅದು ನಿಮ್ಮ ಬುದ್ಧಿ ಆಗುತ್ತೆ. ನಿಮ್ಮ ರಕ್ತ ಮಾಂಸ ಬುದ್ಧಿ, ಮುಖ್ಯವಾಗಿ ಬುದ್ಧಿ, ಎಲ್ಲದಕ್ಕೆ ಬ್ರೈನ್ ಅಲ್ವಾ, ಅದೇ ಮಾಸ್ಟರ್ ಪೀಸ್ ನಮ್ಮ ಬಾಡಿನಲ್ಲಿ. ಅದು ಕೆಲಸ ಮಾಡಿದ್ರೇ ನಾನು ಹೀಗೆ ಮಾತಾಡೋಕ್ಕಾಗುತ್ತೆ. ನಾನು ಈ ಕೈ ಆಡಿಸ್ತಾ ಇದ್ದೀನಿ ಅಂದರೆ ಅದು ಅರಿವೇ ಇಲ್ಲದೆ ಅಷ್ಟು ಬೇಗ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆಲ್ಲ ಕಾರಣ ಬ್ರೈನ್. ಹೀಗಾಗಿ ನೀವು ತಗೊಳ್ಳೋ ಪ್ರಸಾದ ಅಲ್ಲಿಗೆ ಹೋಗುತ್ತೆ, ಆ ಚಿಪ್ಪಿಗೆ ಹೋಗುತ್ತೆ, ತನ್ನ ಮೂಲಕ ಅದು ಮಾರ್ಗದರ್ಶನ ಮಾಡುತ್ತೆ, ನೀವೇನು ಕೆಲಸ ಮಾಡಬೇಕು ಅನ್ನೋದನ್ನು ಸೂಚಿಸುತ್ತೆ. ಹೀಗಾಗಿ ಪ್ರಸಾದ ತಗೊಳ್ಳಿ ಅಂತ ಯಾಕೆ ಹೇಳ್ತೀನಿ ನಾನು ಅಂದರೆ ಅದು ಕಾರಣ. ಹೀಗಾಗಿ ಆಂಜನೇಯನ ಸನ್ನಿಧಾನಕ್ಕೆ ನೀವು ಜೇನಿನ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ತಗೊಳ್ಳಿ, ಅದು ಮಕ್ಕಳಿಗೆ ತಿನ್ನಿಸಿ, ಅದು ತುಂಬ ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ, ನೀವು ಶ್ರದ್ಧೆ ಇರಬೇಕು, ನಂಬಿಕೆ ಬೇಕು. ಇದು ದೈವೇ ತೀರ್ಥೇ ದ್ವಿಜೇ ಮಂತ್ರೇ ದೈವಜ್ಞೇ ಭಿಜಜೇ ಗುರು ಯಾದೃಶಿ ಭಾವನಾಯಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತ ಒಂದು ಮಾತಿದೆ. ನೀವು ಒಂದು ಅಭಿಷೇಕ ಮಾಡಿಸಿದ್ರೆ ಯಾವ ತೀವ್ರತೆಯಲ್ಲಿ ಮಾಡಿಸ್ತೀರಾ, ಎಷ್ಟು ಶ್ರದ್ಧೆ, ನಂಬಿದ್ದೀರಾ ನೀವು ಅದರ ಮೇಲೆ ನೋಡಿಪ್ಪ. ನಂಬಿದವರಿಗೆ ಇದುಂಟು, ನಂಬದವರಿಗೆ ಏನೂ ಹೇಳೋಕ್ಕಾಗಲ್ಲ. ನಾನು ಯಾವ ಥರ ಅಂತಂದರೆ ಅದು ಮಿರಾಕಲ್ ಆಗಬೇಕಷ್ಟೆ. ನೀವು ಎಲ್ಲೇ ಹೋಗಿಪ್ಪ, ದೈವ ಇಲ್ಲದ ಸ್ಥಳ ಇಲ್ಲ. ಯಾವುದೇ ಕ್ಷೇತ್ರ ತಗೊಳ್ಳಿ ನೀವು, ಅಲ್ಲಿ ಮಿರಾಕಲ್ಗಳು ಆಗುತ್ತೆ, ಅದು ದೈವದಿಂದಾಗಿ. ಹೀಗಾಗಿ ನಂಬಿ. ಒಂದು 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 ತೀರ್ಥ ಸ್ಥಾನಕ್ಕೆ ಕುಂಭಮೇಳ ನಡೀತಾ ಇದೆ. ಆ ನೀರಿನಲ್ಲಿ ಏನಿದೆ ರೀ ಅಂತಂದರೆ ಅಷ್ಟೇ, ಏನಿದೆ ಅಂದರೆ ಆ ಥರ ಪ್ರಶ್ನೆ ಮಾಡಿದ್ರೆ ಅವ್ರಿಗೇನೂ ಇಲ್ಲ. ಅಲ್ಲಿದೆಯಪ್ಪ ದಿವ್ಯತೆ ತುಂಬಿಕೊಂಡಿದೆ ಅಂತಂದರೆ ಎಲ್ಲವೂ ಇದೆ. ಸಾಕ್ಷಾತ್ ಶಿವನೂ ಅಲ್ಲಿದ್ದಾನೆ, ವಿಷ್ಣುವೂ ಅಲ್ಲಿದ್ದಾನೆ, ಬ್ರಹ್ಮನೂ ಅಲ್ಲಿದ್ದಾನೆ, ಸಕಲ ದೇವತೆಗಳು ಆ ನೀರು ಸ್ನಾನಕ್ಕಾಗಿ ಬರ್ತಾರಂತೆ. ಇದಿದೆ. ಯಾಕೆ ವಿದೇಶದವರು ಸ್ಟೀವ್ ಜಾಬ್ಸ್ ಬಗ್ಗೆ ನಾವು ಪೇಪರಲ್ಲಿ ಓದಲಿಲ್ವಾ? ಆಕೆ ಮಡದಿ ಸ್ನಾನ ಮಾಡಿ ಏನೋ ದಿವ್ಯತೆ ಉಂಟಾಯಿತು ನನಗೆ ಅಂತ ಹೇಳಿದಾಗ ನಾವು ಇನ್ನೊಬ್ಬರು ಹೇಳಿದ್ದು ಕೇಳೋಕ್ಕೆ ಕಿವಿ ಅರಳುತ್ತೆ. ನಮಗೆ ಆ ಶ್ರದ್ಧೆ ಇಲ್ಲ. ಪಾಪ ವಿದೇಶದಲ್ಲಿ ಇದ್ದೊಂದು ಶ್ರದ್ಧೆಯಿಂದ ಬಂದು ಕುಂಭಮೇಳದಲ್ಲಿ ಭಾಗವಹಿಸ್ತಾರೆ. ನಮಗೆ ರೋಗ ಇದೆ. ಶನೈಶ್ಚರ ಅಂದರೆ ನಮಗೆ ಅಸಡ್ಡೆ, ಆಂಜನೇಯ ಅಂದರೆ ಅಸಡ್ಡೆ. ನಮಗೆ ಪ್ರಶ್ನೆ ಮಾಡಿ 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 ನಾವು ನಮ್ಮತನವನ್ನು ಕಳ್ಕೊಳ್ತೀವಿ. ಮೆಚ್ಚವು ತರ್ಕ ಸಾಧಕರ ಅಂತ ಕುಮಾರವ್ಯಾಸ ಒಂದು ಮಾತು ಹೇಳ್ತಾರೆ. ಕೃಷ್ಣನ ಮಾತು, ತರ್ಕ ಮಾಡ್ತಾಯಿದ್ರೆ ನನಗೆ ಅದು ಇಷ್ಟನೇ ಆಗೋದಿಲ್ಲಪ್ಪ ಅಂತ. ನೀನು ಬಂದು ಶರಣಾಗು ಅಷ್ಟೇ, ಮುಂದಿನ ಕಥೆ ಬೇರೆ. ಆ ರೀತಿಯಲ್ಲಿ ನೀವು ನಿಮ್ಮ ಮನಸ್ಸನ್ನು, ಬುದ್ಧಿಗಳನ್ನು ಸಮರ್ಪಣೆ ಮಾಡಿ. ಸಮರ್ಪಣಾ ಭಾವ ಬೇಕು. ಭಗವಂತನ ಸನ್ನಿಧಾನಕ್ಕೆ ನೀವು ಏನೇನೋ ತೊಗೊಂಡು ಹೋಗಬೇಕಾಗಿಲ್ಲ. ನಿಮ್ಮ ಅಹಂಕಾರ ಎಲ್ಲ ಕಟ್ಟು ಮೂಟೆ ಬಿಸಾಕಿ ಕೈ ಕಟ್ಕೊಂಡು ನಿಂತ್ಕೋಬೇಕು, ತಲೆ ಬಾಗಿಸಿ ನಿಂತ್ಕೋಬೇಕು. ಆಗ ನೋಡಿಪ್ಪ ಅನುಕೂಲ ಆಗತ್ತೆ ರೀ, ಖಂಡಿತ ಆಗುತ್ತೆ. ಎಸ್. ಕುಂಭರಾಶಿ ಅದಾದಮೇಲೆ ಮೀನರಾಶಿಯವರೆಗೂ ಜನ್ಮ ಶನೈಶ್ಚರ ಕಾಡ್ತಾನೆ. ಹೀಗಾಗಿ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಮತ್ತು ಕಾಲಿನ ಬಾಧೆಗಳು ಉಂಟಾಗ್ತಕ್ಕಂಥದ್ದು, ಶಿರೋಬಾಧೆ, ತಲೆನೋವು ಬರುತ್ತೆ, ಆ ಥರದ ಸಾಧ್ಯತೆಗಳಿದ್ದಾವೆ. ನಿಮಗೂ ಕೂಡ ಅವನು ಲಾಭಾಧಿಪತಿ ಹೌದು, ವ್ಯಯಾಧಿಪತಿ. ಅತಿಯಾದ ವ್ಯಯ ಉಂಟಾಗುತ್ತೆ, ಲಾಭ ನಿಂತೋಗುತ್ತೆ. ಇದಕ್ಕಿದ್ದ ಇಷ್ಟು ದಿವಸ ಬರ್ತಾಯಿತ್ತಪ್ಪ, ಯಾವುದೋ ಒಂದು ಹೂಡಿಕೆ ಮಾಡಿದ್ರಿ, ಅನಾಯಾಸವಾಗಿ ಬರ್ತಾಯಿತ್ತು, ಆದರೆ ಈಗ ಅದು ನಿಂತು ಹೋಗುತ್ತೆ. ಆಯಿತು ಸ್ವಾಮಿ, ಇಷ್ಟು ದಿವಸ ಕೊಟ್ವಿ, ಏನೋ ಆಯಿತು, ಈಗ ಆಗಲ್ಲ, ನಿಮ್ಮ ಪ್ರಾಜೆಕ್ಟ್ಗಳೆಲ್ಲ ವಾಪಸ್ ಬಂದುಬಿಡ್ತಕ್ಕಂಥದ್ದು. ಈ ಥರ ಕಾಲಿನ ಬಾಧೆ, ನಿಮಗೂ ಕೂಡ ಕಾಲು ಕಿರಿಕಿರಿ ಆಗೋದು, ಬಾವು ಬರೋದು, ಊತ ಬರೋದು, ನೋವು ಬಾವುಗಳಿಗೆ ಅಧಿಪತಿ ಅಲ್ವ ಅವನು. ಹೀಗಾಗಿ ಇಂಥದ್ದೊಂದು ತೊಡಕುಗಳನ್ನೆಲ್ಲ ಕೊಡ್ತಾನೆ. ಹೀಗಾಗಿ ಮೀನರಾಶಿಯವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಈ ಸಂದರ್ಭದಲ್ಲಿ. ಇವಿಷ್ಟು ರಾಶಿ, ಹಾಗಂತ ನೀವಿಷ್ಟು ರಾಶಿಯವರು ನನ್ನನ್ನು ಬೈಕೋಬೇಡಿ. ಯಾಕೆಂದರೆ ನೀವು ಬರೀ ಕೆಟ್ಟದ್ದೇ ಹೇಳಿದಿಲ್ಲ. ಹೋದ ಸಲ ಶನೈಶ್ಚರನ ಮಹಾಪ್ರಭಾವಗಳನ್ನು ಹೇಳಿದ್ದೀನಿ, ಅದೂ ಇದೆ. ಆದರೆ ಎಚ್ಚರವಾಗಿರಿ ಅನ್ನೋ ಉದ್ದೇಶಕ್ಕಷ್ಟೇ ಈ ಕಾರ್ಯಕ್ರಮ. ಮತ್ತಿನ್ನೇನೂ ಅಲ್ಲ, ನಿಮ್ಮನ್ನು ಹೆದರಿಸೋದಲ್ಲ, ನಿಮ್ಮನ್ನು ಆತಂಕಕ್ಕೆ ಒಳಗಾಗಿಸೋದೂ ಅಲ್ಲ. ನಮ್ಮ ಕೆಲಸದಲ್ಲಿ ನಾವು ಶ್ರದ್ಧೆ ಇಟ್ಕೊಳ್ಳೋಣ. ಅವನು ನಾನು ಆಗಲೇ ಹೇಳಿದೆ, ಕಾನೂನಿನ ಅಧಿಪತಿ ಅಂತ. ರೆಡ್ ಸಿಗ್ನಲ್ ಬಿದ್ದಾಗ ನೀವು ದಾಟಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ದಾಟ್ತೀನಿ ಅಂತಂದರೆ ಮತ್ತೆ ಪ್ರಮಾದಕ್ಕೆ ಒಳಗಾಗ್ತೀರಾ. ಶನೈಶ್ಚರ ಹಾಗೆ, ರೆಡ್ ಸಿಗ್ನಲ್ ಇದ್ದ ಹಾಗೆ, ಕಾನೂನು ದಂಡ ಇದ್ದ ಹಾಗೆ. ಅವನನ್ನು ನಾವು ಮೀರಬಾರ್ದು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಎಚ್ಚರ ಅಂದರೆ ಏನು? ದಂಡ, ಕಾನೂನು ಅಷ್ಟೇ. ಕಾನೂನು, ಬೇರೆ ಇನ್ನೇನು ಅಲ್ಲ. ಎಸ್, ಇದು ಭಯ ಬೀಳಿಸೋದಕ್ಕಲ್ಲ, ಒಂದಷ್ಟು ಎಚ್ಚರಿಕೆ ಹೆಜ್ಜೆ ಇಡಿ ಅಂತ ಅಷ್ಟೇ ಶಾಸ್ತ್ರಿಗಳು ನಿಮಗೆ ತಿಳಿಸ್ಕೊಟ್ಟಿರೋದು. ಸೊ ಯಾವ್ಯಾವ ರಾಶಿಗಳಿಗೆ ಭಯ ಕಾಡತ್ತೆ, ಅಂದರೆ ಶನಿಯ ಕಾಟ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಒಬ್ರು ಕಾಲರ್ ಇದ್ದಾರೆ, ಚನ್ನಬಸಪ್ಪ ಹೊಸಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚನ್ನಬಸಪ್ಪ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕು. ಓಕೆ, ಪ್ರಶ್ನೆ ಏನಿಲ್ಲ, ನಮ್ದು ಮೀನರಾಶಿ ಅಮ್ಮ. ಮೀನರಾಶಿ. ಓಕೆ, ಈಗ ತಾನೇ ಮೀನರಾಶಿ ಬಗ್ಗೆ ಹೇಳ್ತಾ ಇದ್ರು ಶಾಸ್ತ್ರಿಗಳು. ಹೇಳ್ತಾ ಇದ್ರು, ಎಲ್ಲ ಕೇಳಿದೆ. ಓಕೆ,
ನಿಮ್ಮ ಪ್ರಶ್ನೆ ಏನು? ಯಾವ್ದ್ರ ಬಗ್ಗೆ ನೀವು ಕೇಳಬೇಕಿತ್ತು? ಅದೇ ಆರೋಗ್ಯದ ಸಮಸ್ಯೆನೇ ಬಹಳ ಐತಮ್ಮ. ಆರೋಗ್ಯದ ಸಮಸ್ಯೆ ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ. 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 ಏನು ಹೆದರಬೇಡಿ, ಆರೋಗ್ಯದ ಕಡೆ ಸ್ವಲ್ಪ ಗಮನ ತಗೋಬೇಕು. ಬಹಳ ಸಣ್ಣದಾಗ್ತಾ ಇದೆ ಅಂದ ತಕ್ಷಣ ಗೊತ್ತಾಗತ್ತಲ್ವ ನಮಗೆ, ಸ್ವಲ್ಪ ಏನೋ ಬಾಡಿಲಿ ಸ್ವಲ್ಪ ಏರುಪೇರು ಆಗ್ತಾ ಇದೆ ಅಂದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ. ಮತ್ತು ಶನೈಶ್ಚರನ ಕವಚವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ. ಪ್ರತಿ ದಿವಸ ಅದು ಶನೈಶ್ಚರನ ಕವಚ ಹೇಳ್ಕೊಂಡ್ರೆ ನಿಮ್ಮ ಸರ್ವಾಂಗಗಳು ಕೂಡ ಭದ್ರವಾಗುತ್ತೆ. ಯಾವುದೇ ವೈರಸ್ ಅಥವಾ ಇನ್ಯಾವುದೋ ಒಂದು ಬಂದು ಅಟ್ಯಾಕ್ ಆಗಬೇಕಲ್ಲ, ಅಟ್ಯಾಕ್ ಆದರೆ ತಾನೇ ರೋಗ ಬರ್ತಕ್ಕಂಥದ್ದು. ಅದು ಆಗದೇ ಇರಲಿ ಅನ್ನೋದಕ್ಕೆ ಕವಚ ಅನ್ನೋದು. ಅದಕ್ಕೆ ನಮಗೆ ಬುಲೆಟ್ ಪ್ರೂಫ್ ಅಂತೀವಲ್ಲ, ಆ ರೀತಿಯೆಲ್ಲ ತೊಟ್ಕೊಳ್ತೀವಲ್ಲ, ಆ ರೀತಿಯಲ್ಲಿ ಅದು ಶನೈಶ್ಚರ ಕವಚ ಇದ್ದ ಹಾಗೆ. ನಿಮಗೆ ನೀವು ತಗೊಳ್ಳೋ ಆಹಾರ ಆಗಬಹುದು, ನೀವು ಸೇವಿಸೋ ಗಾಳಿ ಆಗಬಹುದು, ಇವುಗಳಿಂದಲೇ ಬರೋದು ಮುಖ್ಯವಾಗಿ. ಹೀಗಾಗಿ ಇವುಗಳು ನಮಗೆ ಕಲುಷಿತ ಫಿಲ್ಟ್ರಾಗಿ ಹೋಗಬೇಕಲ್ಲ, ಈ ಫಿಲ್ಟರ್ ಆಗಲಿಕ್ಕಾಗಿಯೇ ಶನೈಶ್ಚರ ಕವಚ ಇರೋದು. ಹೀಗಾಗಿ ಪ್ರತಿ ದಿವಸ ಹೇಳ್ಕೊಳ್ಳಿ ಸಾಕು, ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಸಾಧ್ಯತೆ ಇದ್ದರೆ ಶನೈಶ್ಚರ ಶಾಂತಿ ಮಾಡಿಸಿ, ಅದು ಇನ್ನೂ ಬಹಳ ವಿಶೇಷವಾದ ಅನುಕೂಲ ಉಂಟು ಮಾಡಿಕೊಡುತ್ತೆ. ಒಳ್ಳೆಯದಾಗಲಿ. ಓಕೆ, ಇನ್ನು ನೆಲಮಂಗಲದಿಂದ ಪ್ರೇಮ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೇಮ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಪ್ರಶ್ನೆ? ಮೇಡಮ್ ನಾವು ಒಂದು ಬಿಸ್ನೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ. ಓಕೆ. ಅದನ್ನ ಕಂಟಿನ್ಯೂ ಮಾಡ್ಬೋದಾ ಏನು ಅಂತ. ನಾವು ನಿಮ್ ಪ್ರೋಗ್ರಾಮ್ ಯಾವತ್ತೂ ನೋಡ್ತಾ ಇರ್ತೀವಿ ಮೇಡಮ್, ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಪ್ರತಿದಿನ ನೋಡಿ ಬೆಳಗ್ಗೆ 7 ಗಂಟೆಗೆ ಜಾತಕ ಫಲ ಇರುತ್ತೆ, ಶನಿವಾರ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಇರುತ್ತೆ, ಲೈವ್ ಪ್ರೋಗ್ರಾಮ್ ಇರುತ್ತೆ. ನನ್ನ ಮಗ ಅವರು ಶ್ರೀಕಂಠ್ ಶಾಸ್ತ್ರಿ ಅವ್ರದ್ದು ದೊಡ್ಡ ಫ್ಯಾನು ಮೇಡಮ್. ಓಕೆ, ಎಲ್ಲಿದ್ದಾರೆ ಮಗ? ಎಷ್ಟು ವರ್ಷ? 5 ವರ್ಷ ಮೇಡಮ್. 5 ವರ್ಷ. 5 ವರ್ಷ. ಆಮೇಲೆ ನಿಮ್ದು ಎಲ್ಲ ಸುವರ್ಣ ನ್ಯೂಸ್ ಅವರು ಇವ್ರು ಇದಾರಲ್ಲ, ಪ್ರಶಾಂತ್ ನಾಥ್, ಅವ್ರದೆಲ್ಲ ತುಂಬಾ ದೊಡ್ಡ ಫ್ಯಾನು ಮೇಡಮ್ ಅವರು. ಓಕೆ, ಹಾಗಾದ್ರೆ ಸುವರ್ಣ ನ್ಯೂಸ್ ಯಾವಾಗ್ಲೂ ನೋಡ್ತಾ ಇರ್ತೀರಾ? ಹೀಗೆ ನೋಡ್ತಾರೆ. ಹೌದು ಮೇಡಮ್. ಓಕೆ, ನಿಮ್ ರಾಶಿ ಹೇಳಿಲ್ಲ ನೀವು ಯಾವ್ದು ಅಂತ? ಮೇಡಮ್ ನಂದು ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ. ಓಕೆ, ವೃಶ್ಚಿಕ ರಾಶಿಯವ್ರು ಯಾವ ತರ ಎಚ್ಚರಿಕೆಯಿಂದ ಇರ್ಬೇಕಂತ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ, ಕೇಳಿಸ್ಕೊಂಡ್ರಾ? ನಮಸ್ತೆ ಬಟ್ ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ. ನಮಸ್ತೆ ಭಟ್ರೆ. ನಮಸ್ಕಾರ. ನಮಸ್ತೆ ಸರ್. ಭಟ್ರೆ, ನಾವೀಗ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಕೈ ಮಾಡ್ತಾ ಇದೀವಿ. ಅದ್ ಮಾಡಿದ್ರೆ ಒಂದು ನಡೆಯತ್ತಾ ಅಂತ ಕೇಳ್ಬೇಕಿತ್ತು. ಅದಕ್ಕೆ ನಿಮಗೆ ಈಗ ಯಾವ ದಶಾಭುಕ್ತಿ ನಡೀತಾ ಇದೆ, ನಿಮ್ಮ ಕರ್ಮಾಧಿಪತಿ ಏನು, ಇದನ್ನು ಒಂದ್ಸಲ ಸೂಕ್ಷ್ಮ ಪರಿಶೀಲಿಸಬೇಕಾಗುತ್ತೆ. ನಾನು ಈಗ ಹೇಳೋದು ಅಷ್ಟು ನಿಮಗೆ ಸ್ಪಷ್ಟತೆ ಸಿಗದೆ ಹೋಗ್ಬೋದು. ಯಾಕೆಂದರೆ ಈಗ ಬರೀ ರಾಶಿ ಪ್ರಕಾರ ಹೇಳ್ತಾ ಇದ್ದೀನಿ. ನಿಮ್ಮ ರಾಶಿಗೆ ಕರ್ಮಾಧಿಪತಿ ಸೂರ್ಯ. ಈಗ ರಾಶಿಯನ್ನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದರೆ, ಸೂರ್ಯನಿಗೆ ಈಗ ಬಲ ಬರ್ತಾ ಇದೆ. ಅವನು ಉತ್ತರಾಯಣ ದಾಟ್ಕೊಂಡು ಈಗ ಮುಂದಕ್ಕೆ ಬರ್ತಾನೆ, ಏನು ಅವನ ಉಚ್ಚಸ್ಥಾನ ಕಡೆಗೆ ಹೋಗ್ತಾ ಇದ್ದಾನೆ. ಹೀಗಾಗಿ ಅವನಿಗೆ ಬಲ ಇದೆ, ಸಂಶಯ ಏನೂ ಇಲ್ಲ. ಪ್ರಯತ್ನ ಮಾಡಬಹುದು, ನಿಮ್ಮ ಪ್ರಯತ್ನಗಳಿಗೆ ಫಲ ಖಂಡಿತ ಕೊಡುತ್ತೆ. ಮತ್ತು ಅಷ್ಟೇ ಅಲ್ಲದೆ ನಿಮಗೆ ಸಾಕ್ಷಾತ್ ಗುರು ದೃಷ್ಟಿ ಇದೆ. ಇದೆಲ್ಲವೂ ಧನಾಧಿಪತಿ ಪಂಚಮಾಧಿಪತಿ ಜನ್ಮಕ್ಕೆ ದೃಷ್ಟಿ, ಇದನ್ನು ಮರಿಬಾರದು. ನಾವು ಎಲ್ಲವನ್ನ ಜ್ಯೋತಿಷಿ ಆದವನು ಒಂಥರ ಸಹಸ್ರಾಕ್ಷ ಅಂತ ಎಲ್ಲ ದೃಷ್ಟಿಯಲ್ಲೂ ಗಮನ ವಹಿಸಬೇಕು. ಯಾವ ಗ್ರಹ, ಯಾವ ದೃಷ್ಟಿ, ಎಲ್ಲಿದೆ, ಏನು, ಹೀಗಾಗಿ ಗುರುವಿನ ದೃಷ್ಟಿ ಮಹಾ ಫಲವನ್ನು ಕೊಡುತ್ತೆ. ಹೀಗಾಗಿ ಪ್ರಯತ್ನ ಮಾಡಿ, ವ್ಯವಹಾರಗಳಿಗೆ ಮಾಡಬಹುದು. ಆದರೂ ಒಂದು ಸಲ ಜಾತಕ ಪರಿಶೀಲಿಸಬೇಕಾಗುತ್ತೆ. ನೀವು ಜಾತಕ ನೀವು ಡೇಟ್ ಆಫ್ ಬರ್ತ್ ಇತ್ಯಾದಿಗಳನ್ನು ಕಳಿಸ್ಕೊಡಿ ನಮ್ಮ ಜಾತಕ ಫಲಕ್ಕೆ. ಇನ್ನೊಂದು ಸಲ ವಿಶದವಾಗಿ ಕೂಲಂಕಷವಾಗಿ ಪರಿಶೀಲಿಸೋಣ. ಒಳ್ಳೆಯದಾಗಲಿ. ತಾವೆಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಬಹಳ ಸಂತೋಷ, ಕೃತಜ್ಞತೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.